ಡಬ್ಬಿ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸ್ಟಾರ್ಟ್ ಮಾಡೋದೇ ಡಬ್ಬಿ ಹಿಡ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರಾ? ನನಗೆ ಇವತ್ತೊಂದು ಸೂಪರ್ ಸರ್ಪ್ರೈಸಿಂಗ್ ಗಿಫ್ಟ್ ಬಂದಿದೆ. ಏನು ಅಂತ ನನಗೂ ನೋಡೋ ಅಂತ ಕುತೂಹಲ ಇದೆ. ಹಾಗೆ ನಿಮ್ಮ ಜೊತೆನೂ ಹಂಚ್ಕೋಬೇಕು ಅಂತ ಹೇಳಿಬಿಟ್ಟು ನಾನಿವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ನಿಮ್ಮ ಜೊತೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ಏನಂತ ನೋಡ್ಬಿಡೋಣ. ಈ ಒಂದು ಸೂಪರ್ ಆಗಿರುವಂಥ ಒಂದು ಗಿಫ್ಟ್ ಏನು ಅಂತ ತಿಳ್ಕೊಂಡೇ ಬಿಡೋಣ. ಬನ್ನಿ ಹೋಗೋಣಂತೆ. ತಡ ಮಾಡದೆ ಹೋಗಿ ಏನಂತ ನೋಡೋಣ. ವಿಡಿಯೋದೊಳಗೆ ಹೋಗ್ಬಿಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಷ್ಟಕ್ಕೂ ಈ ಗಿಫ್ಟ್ನ ಕೊಟ್ಟವರು ಬೇರೆ ಯಾರೂ ಅಲ್ಲ, ನಮ್ಮ ಯಜಮಾನ್ರೆ. ಇನ್ಯಾರು ಕೊಡ್ತಾರೆ ಹೇಳಿ? ಅವರೇ ಅಲ್ವಾ ನನ್ನ ಸೀಕ್ರೆಟ್ ಸ್ಯಾಂಟಾ. ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಸಾಕಷ್ಟು ಕಾಲದಿಂದ ತೊಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಂಥದ್ದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಯೂಟ್ಯೂಬ್ಗೆ ಅಂತ ನಾನು ಏನೂ ಇನ್ವೆಸ್ಟ್ ಮಾಡಿಲ್ಲ. ನನ್ನ ಹತ್ರ ಇದ್ದಂಥ ಫೋನ್ನ ಯೂಸ್ ಮಾಡ್ತಾ ಇದ್ದೆ. ನಂತರ ಕ್ಯಾನಡಾದಲ್ಲಿದ್ದಾಗ ಥ್ಯಾಂಕ್ಸ್ ಗಿವಿಂಗ್ಗೆ ನಾನು ಒಂದು ರಿಂಗ್ ಲೈಟ್ ತೊಗೊಂಡೆ, ಟ್ರೈಪಾಡ್ ಮತ್ತು ರಿಂಗ್ ಲೈಟ್ ಇರೋವಂಥದ್ದು. ಅದು ನಾನು ಯೂಸ್ ಮಾಡೋ ಅಷ್ಟೊತ್ತಿಗೆ ಅಲ್ಲಿಂದ ನಾವು ಯು ಎಸ್ಗೆ ಮೂವ್ ಆದ್ವಿ. ಸೊ ಅದನ್ನು ಎತ್ಕೊಂಬರೋದು, ಅದು ಪ್ಯಾಕಿಂಗು ರೀಪ್ಯಾಕಿಂಗ್ ಅದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ವಾಪಸ್ ಕೊಟ್ಬಿಟ್ಟೆ. ಹಾಗಾಗಿ ಯೂಟ್ಯೂಬ್ಗೆ ಅಂತ ನಾನು ಯಾವುದೇ ಒಂದು ಗ್ಯಾಜೆಟ್ ತೊಗೊಂಡಿರಲಿಲ್ಲ. ಆದರೆ ಈ ಮೈಕ್ ಮಾತ್ರ ಸಾಕಷ್ಟು ಕಾಲದಿಂದ ನನ್ನ ತಲೆನಲ್ಲಿತ್ತು ತೊಗೋಬೇಕು ಅಂತ. ಆದರೆ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ನಾನು ತೊಗೊಳ್ಳಲ್ಲ ಅಂತ ನಾನು ಕಾಯ್ತಾ ಇದ್ದೆ. 1000 ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಂತೆ ಯಜಮಾನರು ನೆನಪಲ್ಲಿಟ್ಕೊಂಡು ಈ ಮೈಕ್ನ ಆರ್ಡರ್ ಮಾಡೇ ಬಿಟ್ರು. ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ರಲ್ಲ, ಇವಾಗ ಇದು ಹೇಗೆ ಟೆಸ್ಟ್ ಮಾಡೋದು ಅಂತ ನೋಡೋಣಂತೆ. ಎಷ್ಟು ಡಿಸ್ಟೆನ್ಸಲ್ಲಿ ಹೇಗೆ ಕೇಳಿಸುತ್ತೆ ಅಂತ. ಸದ್ಯಕ್ಕಂತೂ ಯಾವುದೇ ಮೈಕ್ ಕನೆಕ್ಟ್ ಆಗದೆ ನಾನು ಈ ವಾಯ್ಸ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈ ವಾಯ್ಸ್ಗೂ ಮೈಕ್ ಹಾಕಿದ್ಮೇಲೆ ಹೆಂಗಿರುತ್ತೆ ಅಂತ ಬೇರೆ ಬೇರೆ ಡಿಸ್ಟೆನ್ಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಹೇಗೆ ಕೇಳಿಸುತ್ತೆ ಅಂತ ನನಗೂ ಟೆಸ್ಟ್ ಮಾಡಿದಾಗುತ್ತೆ, ನಿಮ್ಮ ಜೊತೆನೂ ರಿವ್ಯೂ ಶೇರ್ ಮಾಡ್ಕೊಂಡಾಗುತ್ತೆ ಅಲ್ವಾ? ಕಂಟಿನ್ಯೂ ಮಾಡೋಣ ಬನ್ನಿ. ಮತ್ತೆ ಈಗ ನಾನು ಮೈಕ್ ಹಾಕ್ಕೊಂಡಿದ್ದೀನಿ. ಸದ್ಯಕ್ಕೆ 5 ಫೀಟ್ ಡಿಸ್ಟೆನ್ಸಲ್ಲಿ ಇದು ರೆಕಾರ್ಡ್ ಆಗ್ತಾ ಇದೆ. ನೆಕ್ಸ್ಟು 10 ಫೀಟ್ ಡಿಸ್ಟೆನ್ಸಲ್ಲಿ ಹೇಗೆ ಕೇಳಿಸುತ್ತೆ ಅಂತ ಕೇಳೋಣಂತೆ. 5 ಫೀಟ್ ಡಿಸ್ಟೆನ್ಸ್ ಆಗಲೇ ಕೇಳಿದ್ರಲ್ಲ, ಈಗ 10 ಫೀಟ್ ಡಿಸ್ಟೆನ್ಸಲ್ಲಿ ವಾಯ್ಸ್ ಹೇಗೆ ರೆಕಾರ್ಡ್ ಆಗ್ತಾ ಇದೆ ಅಂತ ಕೇಳಿಸ್ತಾ ಇದೆ ಅಲ್ವಾ? ಈಗ 20 ಫೀಟ್ ಡಿಸ್ಟೆನ್ಸಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ, ಹೇಗಿದೆ ಅಂತ ಕೇಳೋಣಂತೆ. ಈಗ 50 ಫೀಟ್ ಡಿಸ್ಟೆನ್ಸಲ್ಲಿ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ. ಯಜಮಾನರು ಬೇರೆ ಬೇರೆ ಡಿಸ್ಟೆನ್ಸಲ್ಲಿ ಮೂವ್ ಆಗ್ತಾ ವಾಯ್ಸ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ. ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಹೇಗೆ ರೆಕಾರ್ಡ್ ಆಗ್ತಾ ಇದೆ ಏನು ಅಂತ ಹೇಳಿಬಿಟ್ಟು. ಎಡಿಟಿಂಗಲ್ಲಿ ನಾನು ನಿಮ್ಮ ಜೊತೆ ಕೇಳಿಸ್ಕೊಳ್ತೀನಿ, ನೋಡೋಣ ಹೇಗೆ ಬಂದಿದೆ ಅಂತ. ನಾವು 50 ಫೀಟ್ ಡಿಸ್ಟೆನ್ಸಲ್ಲಿ ಇದ್ದೀವಿ. ಈ ಒಂದು ಮೈಕ್ ಏನಿದೆ ಇದು ಇನ್ಫ್ಯಾಕ್ಟ್ 300 ಮೀಟರ್ಸ್ವರೆಗೂ ನಾವು ಆ ಡಿಸ್ಟೆನ್ಸಲ್ಲಿ ನಾವು ರೆಕಾರ್ಡ್ ಮಾಡ್ಬೋದು. ಸುಮಾರು 980 ಚಿಲ್ಲರೆ ಫೀಟ್ ಅಷ್ಟು ದೂರದಲ್ಲಿ ನಿಂತ್ಕೊಂಡು ನಾವು ಈ ಮೈಕಿಂದ ವಾಯ್ಸ್ನ ನಾವು ರೆಕಾರ್ಡ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಸಹ ಇದೆ. ಆ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ನ ಈಗ ಆ್ಯಕ್ಟಿವೇಟ್ ಮಾಡೋಣಂತೆ. ಈಗ ಹೇಗೆ ಕೇಳಿಸ್ತಾ ಇದೆ? ಡಿಫ್ರೆನ್ಸ್ ಏನಾದರೂ ಅನ್ನಿಸ್ತಾ ಇದೆಯಾ? ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ನಾನು ಜಸ್ಟ್ ಆ್ಯಕ್ಟಿವೇಟ್ ಮಾಡಿದೆ. ಡಿಫ್ರೆನ್ಸ್ ಇದೆ ಅನಿಸುತ್ತಲ್ಲ? ಇಲ್ಲಂತೂ ಸಾಕಷ್ಟು ಜನ ಅಲ್ಲಿ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಆದರೆ ಸದ್ಯಕ್ಕಂತೂ ಏನೂ ನಮ್ಮ ಮೈಕಿಂದ ಕೇಳಿಸ್ತಾ ಇಲ್ಲ. ಸೊ ಹಾಗಾಗಿ ಈಗ ನಾನು ನಾಯ್ಸ್ ಕ್ಯಾನ್ಸಲೇಷನ್ನ ನಾನು ಡಿಆಕ್ಟಿವೇಟ್ ಮಾಡಿದ್ದೀನಿ. ಸೊ ಕೇಳಿಸ್ತಾ ಇದೆಯಾ? ಹೇಗೆ ಅನಿಸ್ತಾ ಇದೆ ಅಂತ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ಲ? ಸೊ ಈ ಮೈಕಂತೂ ನನಗೆ ಹೇಗೆ ಅನಿಸ್ತು ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದಕ್ಕೂ ಮುಂಚೆ ನಾನು ಕೇಳಬೇಕಲ್ವಾ ಹೇಗೆ ರೆಕಾರ್ಡ್ ಆಗಿದೆ ಅಂತ. ಬನ್ನಿ ಬೇಗ ಹೋಗಿ ನಾನು ಕೇಳಿಸ್ಕೊಂಡ್ಬಿಡ್ತೀನಿ. ಕೇಳಿಸ್ಕೊಂಡ ನಂತರ ನಿಮ್ಮ ಜೊತೆ ಮತ್ತೆ ಭೇಟಿ ಆಗ್ತೀನಿ. ನೋಡಿದ್ರಲ್ಲ, ಸಣ್ಣದಾದಂಥ ಟೆಸ್ಟ್ ಸಹ ನಾವು ಮಾಡಿದ್ವಿ. ನನಗಂತೂ ಕ್ವಾಲಿಟಿ ಚೆನ್ನಾಗಿದೆ ಅನಿಸ್ತಾ ಇದೆ. ವಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿ ರೆಕಾರ್ಡ್ ಆಗ್ತಾ ಇದೆ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಸಹ ಮೈಕ್ ಯೂಸ್ ಮಾಡ್ತಾನೆ. ಸೊ ನಿಮಗೆ ಈಗಾಗಲೇ ಗೊತ್ತಾಗ್ತಾ ಇದೆ ನನ್ನ ವಾಯ್ಸ್ ಕ್ವಾಲಿಟಿ ಹೇಗಿದೆ ಈಗ ಅಂತ. ಇತ್ತೀಚೆಗೆ ನಾನು ಸಾಕಷ್ಟು ವಿಡಿಯೋಸ್ನ ಹಾಕಿರೋದೆಲ್ಲ ನಾನು ಈ ಒಂದು ಮೈಕ್ ಯೂಸ್ ಮಾಡಿ ರೆಕಾರ್ಡ್ ಮಾಡಿರೋದೆ. ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ಲ, ಮುಂಚೆ ಇದ್ದಿದ್ದಕ್ಕೂ ಇವಾಗಿಂದಕ್ಕೂ. ಅಷ್ಟೇ ಅಲ್ಲದೆ ಈ ಒಂದು ಮೈಕ್ ಏನಿದೆ ಇದು ನನಗೆ ಇಷ್ಟ ಆಗಿದೆ ಅಂದರೆ ತುಂಬ ಚಿಕ್ಕದಾಗಿದೆ. ಈ ಒಂದು ಮೈಕ್ ಅಲ್ಲದೆ ಈ ರೀತಿ ಇನ್ನೂ ಒಂದಿದೆ. ಸೊ 2 ಮೈಕ್ ಬರುತ್ತೆ. ಇದು ಫೋನ್ ಕನೆಕ್ಟಿವಿಟಿಗಾದರೆ, ಇದು ಕ್ಯಾಮ್ರಾ ಕನೆಕ್ಟಿವಿಟಿಗೆ ಒಂದು ರಿಸೀವರ್ ಇದೆ. ಸೊ ಈ ರೀತಿ ಇದೆಲ್ಲ
ಈ ಒಂದು ಸಣ್ಣದಂಥ ಒಂದು ಒಳ್ಳೆ ಬಾಕ್ಸಲ್ಲಿ ಬಂದಿದೆ. ಇದು ಯಾಕೆ ಖಾಲಿ ಇದೆ ಅಂದರೆ ನಾನು ಒಂದು ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ. ಸೊ ಈ ರೀತಿಯಾದಂಥ ಒಂದು ಬಾಕ್ಸಲ್ಲಿ ನೀಟಾಗಿ ಬಂದಿದೆ. ನನ್ನ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನೀವು ನೋಡಿದಾದರೆ ಈ ಮೈಕಿಗೆ ಬೇಕಾಗಿರೋವಂಥ ರಿಸೀವರ್ ಅದರಲ್ಲಿ ನಾನು ತೋರಿಸಿದ್ದೀನಿ. ಸೊ ಅದು ಈಗ ಆ ಫೋನಿಗೆ ಕನೆಕ್ಟ್ ಆಗಿರೋ ಕಾರಣ ನಾನು ಅದನ್ನು ತೋರಿಸೋದಕ್ಕಾಗಲ್ಲ. ಬಟ್ ನೀವು ಅನ್ಬಾಕ್ಸಿಂಗ್ ಬಿಟ್ಟಲ್ಲಿ ನೀವು ಅದನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಈ ರೀತಿ ಒಂದು ಪೌಚ್ ಕೊಟ್ಟಿದ್ದಾರೆ, ವಿಚ್ ಇಸ್ ಸೋ ಗುಡ್. ಈ ರೀತಿ ನಾನು ಈಸಿಯಾಗಿ ಇದನ್ನು ಇದರೊಳಗೆ ಇಟ್ಕೋಬೋದು, ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೂ ಚೆನ್ನಾಗಿದೆ. ಇಷ್ಟೇ ಅಲ್ಲದೆ ಇನ್ನೂ ಒಂದು ನನಗೆ ಇಷ್ಟ ಆಗಿದ್ದು ಏನಂದರೆ ತೋರಿಸ್ತೀನಿ. ಈ ಒಂದು ನೆಕ್ಲೆಸ್ ಥರ ಇರೋದು. ಓಕೆ, ಈ ರೀತಿ ನೆಕ್ಲೆಸ್ ಇದೆ, ಅಡ್ಜಸ್ಟಬಲ್ ಇದೆ, ನೀಟಾಗಿ ಅಡ್ಜಸ್ಟ್ ಮಾಡ್ಬೋದು ಇದನ್ನು. ಸೊ ಇಲ್ಲಿ ಇದು ಕೊಟ್ಟಿರೋ ಕಾರಣ ಈ ಥರ ಯಾವುದು ಬಟ್ಟೆಗೆ ಹಾಕದೆ ಈ ಥರ ಅಲ್ಲದೆ ಈ ರೀತಿ ನೆಕ್ಲೆಸ್ಗೂ ಹಾಕ್ಕೊಂಡು ನಾವು ಯೂಸ್ ಮಾಡ್ಬೋದು. ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಇದು ತುಂಬಾ ಹ್ಯಾಂಡಿಯಾಗಿ ಅನಿಸುತ್ತೆ ನನಗೆ. ಇನ್ನೊಂದು ನನಗೆ ಇಷ್ಟ ಆಗಿರೋ ಫೀಚರ್ ಅಂದರೆ ತುಂಬ ಚಿಕ್ಕದಾಗಿದೆಯಲ್ಲ, ಚೆನ್ನಾಗಿದೆ. ಎಲ್ಲಾದರೂ ಈ ರೀತಿ ಮ್ಯಾಗ್ನೆಟ್ ಇರೋ ಕಾರಣ ನೀಟಾಗಿ ಫಿಟ್ ಆಗುತ್ತೆ. ಮ್ಯಾಗ್ನೆಟಿಕ್ ಇದೆ, ಚಿಕ್ಕದಾಗಿದೆ, ಚೆನ್ನಾಗಿದೆ. ಈ ರೀತಿ ಚೈನ್ ಕೊಟ್ಟಿರೋದು ಒಂದು ಅಡ್ವಾಂಟೇಜ್ ಅಂತ ಹೇಳಿದೆ. ಇಷ್ಟೇ ಅಲ್ಲದೆ ವಾಯ್ಸ್ ಕ್ವಾಲಿಟಿ ಸಹ ಚೆನ್ನಾಗಿದೆ. ಆದರೆ ಇವರು ಪ್ರಮೋಟ್ ಮಾಡೋ ರೀತಿ 40 hours ಬ್ಯಾಟ್ರಿ ಲೈಫ್ ಬರುತ್ತಾ ಅಂದರೆ ಇಲ್ಲ. ನಾನೀಗಾಗಲೇ ಸಾಕಷ್ಟು ಕಾಲ ಇದನ್ನು ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ 40 hours ಅಷ್ಟು ಬರೋಲ್ಲ. ಇದನ್ನು ಒಂದ್ಸಲಿ ಚಾರ್ಜ್ ಮಾಡಿದ್ರೆ ನನಗೆ ಸದ್ಯಕ್ಕೆ ಒಂದು 10 hours ಅಷ್ಟೇನೋ ಬಂದಿದೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ನನಗೆ ಬ್ಯಾಟ್ರಿ ಲೈಫ್ ಸದ್ಯಕ್ಕೆ ಬಂದಿಲ್ಲ. ಮೇ ಬಿ ಫಸ್ಟ್ ಟೈಮ್ ಆದ ಕಾರಣ ನಂಗೆ ಅಷ್ಟೇ ಬಂತೇನೋ ಅಂತ ನಾನು ಅಂದ್ಕೊಂಡೆ. ನೋಡೋಣ ಮುಂದೆ ಯಾವಾಗಲಾದರೂ 40 hours ಫುಲ್ ನಾನು ಬ್ಯಾಟ್ರಿ ಲೈಫ್ ಯೂಸ್ ಮಾಡಿದ್ದೀನಿ ಅಂದರೆ ಅದನ್ನು ನಾನು ಶೇರ್ ಮಾಡ್ಕೊತೀನಿ. ಸದ್ಯಕ್ಕಂತೂ ನಂಗೆ ಅಷ್ಟು ಬ್ಯಾಟ್ರಿ ಲೈಫ್ ಅನಿಸಿಲ್ಲ. ಇದಕ್ಕೆ ಚಾರ್ಜರ್ ಬಂದುಬಿಟ್ಟು ಲೈಟ್ನಿಂಗ್ ಕನೆಕ್ಟರ್ ಮತ್ತು USB-C ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಅದು ಚೆನ್ನಾಗಿದೆ ಅನಿಸ್ತು. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಫೋನ್ ಚಾರ್ಜರ್ನೇ ಯೂಸ್ ಮಾಡಿದ್ರು ಒಂದು ಚಾರ್ಜರ್ ಎಲ್ಲದಕ್ಕೂ ಆಗೋ ಕಾರಣ ನನಗದು ತುಂಬ ಹ್ಯಾಂಡಿ ಅನಿಸ್ತು. ಸಾಕಷ್ಟು ಚಾರ್ಜರ್ಗಳನ್ನ ತೊಗೊಂಡು ಓಡಾಡೋದಕ್ಕೆ ನನಗಂತೂ ಇಷ್ಟ ಆಗಲ್ಲ. ಸೊ ಲೈಟ್ನಿಂಗ್ ಚಾರ್ಜರ್ ನನ್ನ ಫೋನ್ ಏನಿದೆ ಅದರದ್ದೇ ಚಾರ್ಜರ್ ಆಗೋ ಕಾರಣ ನನಗೆ ಇನ್ನೊಂದು ಫೀಚರ್ ಇದರದ್ದು ಇಷ್ಟ ಆಗಿದ್ದು ಅಂದರೆ ಅದೊಂದು. ಇನ್ನೊಂದು ವಿಷಯ ನನಗೆ ಇಷ್ಟ ಆಗದಿರೋದೇನು ಅಂದರೆ ಇವಾಗ ಈ ರೀತಿ ಮೈಕ್ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಕೊಟ್ಟಿದ್ದಾರಲ್ಲ, ಹಾಗೆ ಆ ರಿಸೀವರ್ ಏನಿದೆ ಫೋನ್ ರಿಸೀವರ್ ಅದು ಸಹ ಇಟ್ಕೊಳ್ಳೋದಕ್ಕೆ ಇದರಲ್ಲಿ ಸ್ಲಾಟ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಇದೊಂದು ಕ್ಯಾರಿ ಮಾಡಿದ್ರೆ ಸಾಕಾಗ್ತಾ ಇತ್ತು. ಇದೊಂದು ಹಾಗೆ ಇಟ್ಕೊಳ್ಳೋ ಬದಲು ಈ ಪೌಚ್ ಕೊಟ್ಟಿರೋದು ಚೆನ್ನಾಗೇ ಇದೆ. ಆದರೆ ಆ ರಿಸೀವರ್ ಇಟ್ಕೊಂಡಾಗ ಎಲ್ಲಂದರೆ ಅಲ್ಲಿ ಬೀಳ್ಸ್ಕೊಳ್ಳೋ ಅಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಇದೆಲ್ಲ ಇಡೋ ಥರ ಒಂದು ಬಾಕ್ಸ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಈ ಚೈನು ಮತ್ತು ಇದೆಲ್ಲ ಹಿಡಿಸೋ ಥರ. ಸದ್ಯಕ್ಕಂತೂ ಹಿಡಿಸಲ್ಲ. ಇವ್ರು ಯಾಕೆ ಅದನ್ನು ಕೊಟ್ಟಿಲ್ಲ ಅಂತಲೂ ನಾನು ಹೇಳ್ತೀನಿ. ಯಾಕೆ ಇರ್ಬೋದು ಅಂತ ಸುಮ್ಮನೆ ಒಂದು ಗೆಸ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ, ಈ ಒಂದು ಕೇಸ್ನ ನಾವು ಡೈರೆಕ್ಟಾಗಿ ಚಾರ್ಜ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಚಾರ್ಜಿಂಗ್ ಕೊಟ್ಟಿರೋ ಕಾರಣ ಇದಕ್ಕೆ ಬರೀ ಮೈಕ್ ಮತ್ತು ರಿಸೀವರ್ ಮಾತ್ರ ಕೊಟ್ಟಿದ್ದಾರೆ. ರಿಸೀವರ್ ಇಟ್ಟಾಗ ಅದಕ್ಕೆ ಚಾರ್ಜ್ ಆಪ್ಷನ್ ಏನು ಬೇಕಾಗಿಲ್ಲದಿರೋ ಕಾರಣ ಮೋಸ್ಟ್ಲಿ ಈ ಕೇಸಲ್ಲಿ ಅದನ್ನು ಫಿಟ್ ಆಗೋ ಥರ ಕೊಟ್ಟಿಲ್ಲ. ಬಟ್ ಈ ಪೌಚ್ ಬದಲಾಗಿ ಆ ರೀತಿ ಒಂದು ಡಿಫ್ರೆಂಟ್ ಕೇಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ ಅಷ್ಟೆ. ಒಟ್ಟಾರೆ ನನಗಂತೂ ಈ ಮೈಕ್ ನನಗೆ ತುಂಬಾ ಹ್ಯಾಂಡಿ ಅನಿಸ್ತಾ ಇದೆ. ಸಾಕಷ್ಟು ಸಲ ನಾನು ಇದನ್ನು ಈಗಾಗಲೇ ಯೂಸ್ ಮಾಡಿದ್ದೀನಿ. ನಾಯ್ಸ್ ಕ್ಯಾನ್ಸಲೇಷನು ಚೆನ್ನಾಗಿದೆ. ಇನ್ನೇನಿದೆ ಫೀಚರ್ಸು ಸದ್ಯಕ್ಕಂತೂ ಅಷ್ಟೇ ಇದರಲ್ಲಿರೋ ಫೀಚರ್ಸ್. ಆದರೆ ಒಳ್ಳೊಳ್ಳೆ ಫೀಚರ್ಸ್ನ ಕೊಟ್ಟಿದ್ದಾರೆ. ಒಳ್ಳೆ ಗಿಫ್ಟ್ ಅಂತ ಅನಿಸುತ್ತೆ. ಯಜಮಾನರು ಯೋಚನೆ ಮಾಡಿ ನನಗೆ ಈ ಗಿಫ್ಟನ್ನ ಕೊಟ್ಟಿರೋದು ನಂಗೆ ತುಂಬಾ ಖುಷಿ ಆಯಿತು. ಸಾಕಷ್ಟು ನಾನು ಹಾಡುಗಳನ್ನ ಈ ವರ್ಷ ನಾನು ಹಾಕಿರೋವಂಥ ಹಾಡುಗಳೆಲ್ಲ ನಾನು ಇದೇ ಮೈಕಲ್ಲಿ ನಾನು ರೆಕಾರ್ಡ್ ಮಾಡಿದ್ದು. ನಂಗೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ನೋಡೋಣ ಮುಂದೆ ಸಾಕಷ್ಟು ನನ್ನದೇ ಆದಂಥ ಒಂದು ಹೊಸ ಟಾಪಿಕ್ನ ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಲ್ಲ, ಆವಾಗ ಈ ಮೈಕ್ ತುಂಬಾ ಯೂಸ್ ಆಗುತ್ತೆ. ಇಷ್ಟೇ ಸ್ನೇಹಿತರೆ, ನಿಮಗೆ ನನ್ನ ಈ ಒಂದು ಮೈಕ್ನ ರಿವ್ಯೂ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ತಿಳಿಸೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ನಮ್ಮ ಇಂಡಿಯಾ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ.
ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.